ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿ ವಿಸ್ಮಯ ಮೂಡಿಸುವ ಸಂಗತಿಗಳಲ್ಲಿ ಒಂದು ಅಂದರೆ ಅದು ಯೋಗ. ಇಂದಿಗೂ ಯೋಗವನ್ನ ಕರಗತ ಮಾಡಿಕೊಂಡ ಮನುಷ್ಯರು ಹಿಮಾಲಯದ ತಪ್ಪಲಿನಲ್ಲಿ ಬದುಕಿದ್ದಾರೆ ಅನ್ನೋದು ನಮ್ಮ ನಂಬಿಕೆ ಕೂಡ. ಅದಕ್ಕೆ ನಾನಾ ನಿದರ್ಶನಗಳಿವೆ. ಆದರೆ ಸಾಮಾನ್ಯವಾಗಿ ಯೋಗಿಗಳು ಯಾರ ಕಣ್ಣಿಗೂ ಕಾಣಲಾರರು. ಅವರನ್ನ ನೋಡುವವನೇ ಅದೃಷ್ಟವಂತನೆಂಬ ಲೆಕ್ಕಾಚಾರ ನಮ್ಮ ಅನಾದಿ ಕಾಲದ ಸಂಸ್ಕೃತಿಯಲ್ಲಿ ನಡೆದು ಬಂದಿರುವ ವಿಚಾರ. ಓರ್ವ ಯೋಗಿಯಾದವನು ತನ್ನ ದೇಹ, ಆತ್ಮ, ಮನಸ್ಸನ್ನ ಕೇಂದ್ರೀಕರಿಸಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿರ್ತಾನೆ. ನಿಂತಲ್ಲಿಯೇ ಮಾಯವಾಗ್ತಾನೆ, ಕೂತಲ್ಲಿಯೇ ಕಣ್ಮರೆಯಾಗ್ತಾನೆ. ಈ ವಿಚಾರ ಕೇಳುವಾಗ ಬಾಲಿಶ ಅನಿಸಿದ್ರೂ ಇದೆಲ್ಲವೂ ನಿಜ. ಇಂದಿಗೂ ಸಹಸ್ರಾರು ವರ್ಷಗಳಿಂದ ದೇಹರೂಪಿಯಾಗಿಯೇ ಬದುಕಿರುವ ಅದೆಷ್ಟೋ ಯೋಗಿಗಳು ಹಿಮಾಲಯದ ತಪ್ಪಲಿನಲ್ಲಿ ಜೀವಂತವಾಗಿದ್ದಾರೆ. ಆ ಬಗ್ಗೆ ದಿ ಹಿಮಾಲಯನ್ ಯೋಗಿ ಎಂಬ ಪುಸ್ತಕ ಅತ್ಯದ್ಭುತವಾದ ವಿವರಣೆಯನ್ನು ನೀಡುತ್ತೆ. ಅಂತಹ ಹಿಮಾಲಯದ ಯೋಗಿಗಳ ಪೈಕಿ ಬಹುತೇಕರಿಗೆ ಚಿರಪರಿಚಿತವಾದ ಹೆಸರೆಂದರೆ ಅದು ಸ್ವಾಮಿ ರಾಮ ಅವರದ್ದು. ನಿಜಕ್ಕೂ ಈ ಯೋಗಿಯ ಆತ್ಮಕಥಾನಕವನ್ನು ಓದಿದರಂತೂ ಮನುಷ್ಯ ಹಾಗೂ ಪ್ರಕೃತಿಯ ನಡುವಿನ ವಿಸ್ಮಯಗಳೆಲ್ಲವೂ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಅವರು ಮಾಡಿರುವ ಪವಾಡ ಒಂದಾ ಎರಡ, ಹೇಳ್ತಾ ಹೋದರೆ ಅದೊಂದು ವಿಸ್ಮಯಗಳ ಆಗರ ಅಂದ್ರೂ ತಪ್ಪಾಗಲಾರದು. ತಮ್ಮ ಯೋಗ ಶಕ್ತಿಯ ಮೂಲಕ ಹೃದಯ ಬಡಿತವನ್ನೇ ಸ್ತಬ್ಧ ಮಾಡುತ್ತಾರೆಂದರೆ ಅವರ ಯೋಗಾಶಕ್ತಿ ಎಷ್ಟಿರಬೇಡ ಅಲ್ವಾ? ಹಾಗೆ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳೊಂದಿಗೆ ಸಂವಹನ ನಡೆಸುವ ಪರಿ ಎಂಥವರನ್ನಾದರೂ ಮೂಕರನ್ನಾಗಿಸದೇ ಇರದು. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಸ್ವಾಮಿ ರಾಮರ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸ್ವಾಮಿ ರಾಮರು ಹಿಮಾಲಯ ಪರಂಪರೆಯ ಮಹಾನ್ ಯೋಗಿಗಳಲ್ಲಿ ಒಬ್ಬರು. ಅವರ ಜೀವನವೇ ಆತ್ಮಶಕ್ತಿ, ಯೋಗ ಸಾಧನೆ ಮತ್ತು ಮಾನವನ ಸೇವೆಗೆ ಹಿಡಿದ ಕೈಗನ್ನಡಿ ಇದ್ದಂತೆ. ಸ್ವಾಮಿ ರಾಮರು ವಿದೇಶಗಳಲ್ಲಿ ಭಾರತೀಯ ಯೋಗಾಭ್ಯಾಸಗಳನ್ನು ಪ್ರದರ್ಶಿಸಿದ ಮಹಾಯೋಗಿ. ಅದರಲ್ಲೂ ಭಾರತೀಯ ಯೋಗ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಯೋಗ ನಿದ್ರಾದಲ್ಲಿ ಅತ್ಯುನ್ನತ ಮಟ್ಟಕ್ಕೇರಿದವರು. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಕರವೀರ ಪೀಠದ ಶಂಕರಾಚಾರ್ಯರಾದರು. ಅಲ್ಲದೆ ಹಿಮಾಲಯದ ದುರ್ಗಮ ಗುಹೆಗಳಲ್ಲಿ ಧ್ಯಾನ ಮಾಡಿ ಹಲವಾರು ವಿದ್ಯೆಗಳನ್ನು ಸಿದ್ಧಿಸಿಕೊಂಡು ಅನೇಕ ಅದ್ಭುತ ಋಷಿಗಳನ್ನು, ಸಾಧು ಸಂತರನ್ನ ಭೇಟಿಯಾದರು. ಅವರ ಯೋಗ ವಿದ್ಯೆಯಲ್ಲಿ ಅದೆಷ್ಟು ಚಾಕಚಕ್ಯತೆ ಇತ್ತೆಂದರೆ ತಮ್ಮ ದೇಹದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ರೂ ತಮ್ಮ ಮೆದುಳಿನ ಅಲೆಗಳನ್ನು ತಾವು ಬಯಸಿದಂತೆ ರೂಪಿಸಿಕೊಳ್ಳಬಲ್ಲಂತಹ ಅಗಾಧವಾದ ನೈಪುಣ್ಯತೆ ಸಾಧಿಸಿದ್ದವರು. ಅಲ್ಲದೆ ತಮ್ಮ ಹೃದಯದಲ್ಲಿ ರಕ್ತದ ಹರಿವನ್ನು ಸ್ವಲ್ಪ ಸಮಯದವರೆಗೆ ತಡೆಹಿಡಿದು ಸಂಪೂರ್ಣ ಹೃದಯ ಸ್ತಂಭನ ಮಾಡಿ ನೆರೆದಿದ್ದ ವೈದ್ಯರು ಮತ್ತು ವಿಜ್ಞಾನಿಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡಿದರು. ಇಂದಿಗೂ ಈ ಯೋಗ ವಿಧಾನ ಇಡೀ ಜಗತ್ತನ್ನೇ ಗೊಂದಲಕ್ಕೀಡು ಮಾಡಿದೆ. ಈ ವಿದ್ಯೆಯ ಮೂಲವೇ ಭಾರತ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಕೂಡ. ಸ್ವಾಮಿ ರಾಮರ ಬಾಲ್ಯಾವಸ್ಥೆ ಹಾಗೂ ಜನನದ ಕುರಿತಾಗಿ ನೋಡೋದಾದರೆ 1925ರಲ್ಲಿ ಉತ್ತರಾಖಂಡದ ಪೌರಿ ಜಿಲ್ಲೆಯ ಟೋಲಿ ಗ್ರಾಮದಲ್ಲಿ ಶ್ರೀರಾಮರ ಜನನವಾಗತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಬಾಲ್ಯದಲ್ಲೇ ಅವರಲ್ಲಿ ವಿಚಿತ್ರವಾದ ಆಧ್ಯಾತ್ಮಿಕ ಶಕ್ತಿ ಕಾಣಿಸ್ತು. ಅಲ್ಪ ವಯಸ್ಸಿನಲ್ಲೇ ಧ್ಯಾನ, ಮಂತ್ರಜಪ ಮತ್ತು ಯೋಗಾಭ್ಯಾಸದಲ್ಲಿ ತೊಡಗಿಕೊಳ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಗುರುಗಳ ಮಾರ್ಗದರ್ಶನದಂತೆ ತಪಸ್ಸು ಮಾಡಲು ಹಿಮಾಲಯಕ್ಕೆ ಹೊರಟು ಹೋಗ್ತಾರೆ. ಹಿಮಾಲಯದಲ್ಲಿ ದುರ್ಗಮ ಹಾದಿಯಲ್ಲಿ ಸಾರ್ವಜನಿಕರ ಸಂಪರ್ಕಕ್ಕೆ ಬಾರದ ಗುಹೆಗಳಲ್ಲಿ ಶ್ರೀರಾಮರ ಗುರುಗಳು ಇವರನ್ನ ಯೋಗ ಸಾಧನೆಗೆ ಅಣಿ ಮಾಡ್ತಾರೆ. ಅಲ್ಲಿಯೇ ಕೆಲವು ಅಪರಿಚಿತ ಅಗೋಚರ ಋಷಿಮುನಿಗಳನ್ನು, ಸಾಧುಗಳನ್ನು ಸಂಪರ್ಕ ಮಾಡ್ತಾರೆ. ಹಿಮಾಲಯದ ಮಹಾಯೋಗಿಗಳ ಬಳಿ ದೀಕ್ಷೆ ಪಡೆದು ಅನೇಕ ವರ್ಷಗಳು ಕಠಿಣ ತಪಸ್ಸು, ಮೌನ ಸಾಧನೆ ಮತ್ತು ಅರಣ್ಯವಾಸ ನಡೆಸಿದ ಸ್ವಾಮಿ ರಾಮರು ಅದೆಷ್ಟು ಶಕ್ತಿವಂತರಾಗಿದ್ದರೆಂದರೆ ತಮ್ಮ ದೇಹ, ಮನಸ್ಸಿನ ಮೇಲೆ ಅಪೂರ್ವವಾದ ನಿಯಂತ್ರಣವನ್ನು ಹೊಂದಿದರು. ತಮ್ಮ ಹೃದಯ ಬಡಿತ, ರಕ್ತ ಪ್ರಸರಣ, ತಾಪಮಾನವನ್ನು ತಮ್ಮಿಚ್ಛೆಯಂತೆ ನಿಯಂತ್ರಿಸುವ ಶಕ್ತಿಯನ್ನು ವಿಜ್ಞಾನಿಗಳ ಮುಂದೆಯೂ ಪ್ರದರ್ಶಿಸಿದರು. ಆ ನೈಜ ಘಟನೆಯನ್ನು ಮುಂದೆ ವಿವರಿಸ್ತೇನೆ. ಹೀಗೆ ಅಮೆರಿಕ ಸೇರಿದಂತೆ ಪಾಶ್ಚಾತ್ಯ ದೇಶಗಳಿಗೆ ತೆರಳಿ ಯೋಗ, ಧ್ಯಾನದ ವೈಜ್ಞಾನಿಕ ಮಹತ್ವವನ್ನು ವಿವರಿಸ್ತಾರೆ. ವೈದ್ಯರು ಮತ್ತು ವಿಜ್ಞಾನಿಗಳೊಂದಿಗೆ ಕೆಲಸ ಮಾಡಿ ಧ್ಯಾನವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯಕ್ಕೆ ಹೇಗೆ ಉಪಯುಕ್ತವೆಂಬುದನ್ನು ಇಡೀ ಜಗತ್ತಿಗೆ ತಿಳಿಸಿಕೊಡ್ತಾರೆ. ತಮ್ಮ ಗುರುಗಳ ಆದೇಶದ ಮೇರೆಗೆ ರಾಮರು ಜಪಾನ್ ಮತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಭಾರತೀಯ ಸಂಸ್ಕೃತಿ ಮತ್ತು ಪ್ರಾಚೀನ ಯೋಗ ಪದ್ಧತಿಯ ಬಗ್ಗೆ ಆಧುನಿಕ ಜಗತ್ತಿಗೆ ಮಾಹಿತಿಯನ್ನು ನೀಡ್ತಾರೆ.
1971ರಲ್ಲಿ ಅಮೆರಿಕಾದ ಟೆಕ್ಸಾಸ್ನಲ್ಲಿ ನಡೆದ ಆ ಒಂದು ಘಟನೆ ಸ್ವಾಮಿ ರಾಮರ ಖ್ಯಾತಿ ಹಾಗೂ ಅವರ ಯೋಗ ಶಕ್ತಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಿತು. ಕೆಲವು ಪ್ರಖ್ಯಾತ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಶ್ರೀರಾಮರು ಸ್ವಯಂ ಪ್ರೇರಣೆಯಿಂದ 17 ಸೆಕೆಂಡುಗಳ ಕಾಲ ತಮ್ಮ ಹೃದಯದಲ್ಲಿ ರಕ್ತದ ಹರಿವನ್ನು ನಿಲ್ಲಿಸ್ತಾರೆ. ಈ ಹಂತಕ್ಕೆ ಬರುವ ಮುನ್ನ ಕೆಲವು ನಿಯಮಗಳನ್ನು ಪಾಲಿಸ್ತಾರೆ. ಅದೇನೆಂದರೆ, ಮೊದಲು ತಮ್ಮ ಹೃದಯ ಬಡಿತವನ್ನ ನಿಮಿಷಕ್ಕೆ 300 ಬಡಿತಗಳಿಗೆ ಹೆಚ್ಚಿಸಿ ತಟಸ್ಥವಾಗ್ತಾರೆ. ಇದರಿಂದಾಗಿ ಅವರ ಹೃದಯ ಸ್ವಲ್ಪ ಸಮಯದವರೆಗೆ ಬಡಿಯುವುದನ್ನೇ ನಿಲ್ಲಿಸಿತು. ವೈದ್ಯಕೀಯ ಸಲಕರಣೆಗಳಲ್ಲಿ ನೇರ ರೇಖೆ ಬಂದಿದ್ದನ್ನು ಕಂಡ ನೆರೆದಿದ್ದ ಪಾಶ್ಚಾತ್ಯರಿಗೆ ನಿಜಕ್ಕೂ ಇದೊಂದು ಅಚ್ಚರಿಯ ಜೊತೆಗೆ ಸೋಜಿಗವನ್ನ ಉಂಟು ಮಾಡಿತು. ಇದಲ್ಲದೆ ಬಲಗೈ ಅಂಗೈಯ ಉಷ್ಣತೆಯನ್ನ ಒಂದು ಪ್ರದೇಶದಲ್ಲಿ ತಣ್ಣಗಾಗಿಸಿ ಮತ್ತೊಂದು ಪ್ರದೇಶದಲ್ಲಿ ಏಕಕಾಲದಲ್ಲಿ ಬಿಸಿ ಮಾಡಬಹುದು ಎಂದು ಪ್ರದರ್ಶಿಸುತ್ತಾರೆ. ಇದರ ತಾಪಮಾನ ಮಾಡಲಾಗಿ 2 ಕೈಗಳ ನಡುವೆ ಕನಿಷ್ಠ 5 ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸವನ್ನು ಕಂಡುಕೊಳ್ಳಲಾಗುತ್ತೆ. ರಾಮರು ಅದೆಷ್ಟು ಯೋಗ ಪ್ರವೀಣರೆಂದರೆ ತಮ್ಮ ಇಚ್ಛೆಯಿಂದಲೇ ಆಲ್ಟಾ, ಥೀಟಾ ಮತ್ತು ಡೆಲ್ಟಾ ಮೆದುಳಿನ ಅಲೆಗಳನ್ನು ಉತ್ಪಾದಿಸಬಲ್ಲವರಾಗಿದ್ದರು. ಸ್ವಾಮಿ ರಾಮರು ಭಾರತೀಯ ಉಪನಿಷತ್ತುಗಳು ಮತ್ತು ತತ್ವಶಾಸ್ತ್ರದ ವಿದ್ವಾಂಸರಾಗಿದ್ದವರು. ಆದರೆ ಆಧುನಿಕ ವಿಜ್ಞಾನದ ಬಗ್ಗೆಯೂ ಉತ್ಸಾಹವಿತ್ತು. ಈ ಎಲ್ಲ ಸಂಗತಿಗಳು ಅವರ ಆತ್ಮಚರಿತ್ರೆಯಾದ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಎಂಬ ಪುಸ್ತಕದಲ್ಲಿ ದಾಖಲಾಗಿದೆ. ಈ ಪುಸ್ತಕ ಕೂಡ ಪಾಶ್ಚಿಮಾತ್ಯ ನೆಲದಲ್ಲಿ ಬಹಳ ಪ್ರಸಿದ್ಧಿ ಹೊಂದಿದೆ. ಈ ಪುಸ್ತಕದಲ್ಲಿ ಅನೇಕ ಪವಾಡ ಪುರುಷರನ್ನು ಉಲ್ಲೇಖಿಸಿ ಬರೆದಿದ್ದಾರೆ ಶ್ರೀರಾಮರು. ಇನ್ನು ನೋವಿಲ್ಲದೆ ಸೂಜಿ ಚುಚ್ಚಿಸಿಕೊಂಡ ಘಟನೆ ವೈದ್ಯರನ್ನೇ ದಂಗುಬಡಿಸಿತ್ತು. ಅದೇನೆಂದರೆ, ವೈದ್ಯರು ಶ್ರೀರಾಮರ ಕೈಗೆ ಸೂಜಿ ಚುಚ್ಚಿದರೂ ಕೂಡ ಸ್ವಾಮಿ ರಾಮರ ಮುಖದಲ್ಲಿ ನೋವಿನ ಯಾವುದೇ ಲಕ್ಷಣ ಕಾಣಿಸಲಿಲ್ಲ. ಧ್ಯಾನದ ಮೂಲಕವೇ ನೋವಿನ ಅನುಭವವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದರು. ಒಮ್ಮೆ ಶಿಷ್ಯರು ಕೇಳ್ತಾರೆ, ನಿಮಗೆ ಇಷ್ಟೊಂದು ಶಕ್ತಿ ಇದ್ದರೂ ಏಕೆ ಅದ್ಭುತ ಪ್ರದರ್ಶನ ಮಾಡುವುದಿಲ್ಲ ಎಂದು. ಅದಕ್ಕೆ ಶ್ರೀರಾಮರು ಉತ್ತರಿಸ್ತಾರೆ, ಯೋಗ ಶಕ್ತಿ ಅಹಂಕಾರಕ್ಕಲ್ಲ, ಸೇವೆಗಾಗಿ ಎಂದು. ಅವರು ತಮ್ಮ ಶಕ್ತಿಯನ್ನು ಕೇವಲ ಗುರುಗಳ ಆಜ್ಞೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಬಳಸ್ತಿದ್ರು. ಒಮ್ಮೆ ಪಾಶ್ಚಾತ್ಯ ವಿಜ್ಞಾನಿಯೊಬ್ಬರು ಹೇಳ್ತಾರೆ, ಇವು ಎಲ್ಲವೂ ಟ್ರಿಕ್ಗಳೇ ಇರಬಹುದು, ಮನುಷ್ಯರಿಗೆ ಇದೆಲ್ಲವೂ ಸಾಧ್ಯನಾ ಎಂದು. ಆಗ ಶ್ರೀರಾಮರು ಉತ್ತರಿಸ್ತಾರೆ, ಯಂತ್ರಗಳ ಮಧ್ಯೆಯೇ ಧ್ಯಾನಸ್ಥರಾಗಿ ತಮ್ಮ ದೇಹದ ಕ್ರಿಯೆಗಳನ್ನು ನಿಯಂತ್ರಿಸ್ತಾರೆ. ಆ ವಿಜ್ಞಾನಿ ಮೌನವಾಗಿ ತಲೆಬಾಗಿದ. ಒಮ್ಮೆ ಕಣ್ಣು ಮುಚ್ಚಿಕೊಂಡೇ ಕೊಠಡಿಯಲ್ಲಿಟ್ಟಿದ್ದ ವಸ್ತುಗಳನ್ನು ಗುರುತಿಸಿದ್ದರಂತೆ ಶ್ರೀರಾಮರು. ಇದು ಅಂತರ್ದೃಷ್ಟಿ ಅಥವಾ ಪ್ರಜ್ಞಾಶಕ್ತಿಯ ಉದಾಹರಣೆ. ಹಿಮಾಲಯದಲ್ಲಿ ಮಂಜಿನಿಂದ ಆವರಿಸಲ್ಪಟ್ಟ ಒಂದು ಸಣ್ಣ ಆಶ್ರಮವಿತ್ತು. ಅಲ್ಲಿ ಯಾವಾಗಲೂ ಶಾಂತಿ, ಮೌನ ಮತ್ತು ಧ್ಯಾನದ ಸುಗಂಧ ಬರ್ತಿತ್ತು. ಆ ಆಶ್ರಮದೊಳಗೆ ಒಬ್ಬ ಯೋಗಿ ವಾಸಿಸ್ತಿದ್ರು. ಅವರೇ ಸ್ವಾಮಿ ರಾಮರು. ಅವರು ಮಾತನಾಡುವುದಕ್ಕಿಂತ ಮೌನದಲ್ಲೇ ಹೆಚ್ಚು ಬೋಧಿಸ್ತಿದ್ರು. ಒಂದು ದಿನ ದೂರದ ದೇಶದಲ್ಲಿ ಕೆಲವು ವಿಜ್ಞಾನಿಗಳು ಆಶ್ರಮಕ್ಕೆ ಬಂದರು. ಅವರಲ್ಲಿ ಸಂಶಯವೂ ಇತ್ತು, ಅಹಂಕಾರವೂ ಇತ್ತು. ಯೋಗ ಎಂದರೆ ನಾಟಕವಷ್ಟೇ, ದೇಹವನ್ನ ಮನಸ್ಸಿನಿಂದ ನಿಯಂತ್ರಿಸುವುದು ಅಸಾಧ್ಯ ಎಂದು ಒಬ್ಬ ವಿಜ್ಞಾನಿ ಹೇಳಿದ. ಸ್ವಾಮಿ ರಾಮರು ಮಂದಸ್ಮಿತವಾಗಿ ನಕ್ಕು ಪರೀಕ್ಷಿಸೋಣ ಎಂದರು. ಆ ವೇಳೆಯೇ ನಡೆದದ್ದು ಹೃದಯ ಸ್ತಂಭನ, ಸೂಜಿ ಚುಚ್ಚುವ ಪ್ರಕ್ರಿಯೆ ಹಾಗೂ ತಮ್ಮ ದೇಹದ ಉಷ್ಣತೆಯನ್ನ ಇದ್ದಕ್ಕಿದ್ದಂತೆ ಹೆಚ್ಚಿಸೋದು. ಇದೆಲ್ಲವನ್ನು ಕಂಡ ಕೆಲವು ವೈದ್ಯರಿಗೆ ಮಾತೇ ಬಾರಲಿಲ್ಲ. ಕೆಲವರಂತೂ ಎದ್ದು ತೆರಳಿಯೇ ಬಿಟ್ಟಿದ್ರು. ಹೀಗೆ ಇಡೀ ಜಗತ್ತಿನಾದ್ಯಂತ ತಮ್ಮ ಗುರುಗಳ ಅಪ್ಪಣೆಯಂತೆ ಯೋಗಾಭ್ಯಾಸವನ್ನು ಸಾರಿ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಸಾಧಿಸಿದ ಶ್ರೀರಾಮರು ಭಾರತದಲ್ಲಿ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿ ಯೋಗ, ಧ್ಯಾನ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಯೋಗವು ಕೇವಲ ಅದ್ಭುತಗಳಿಗಾಗಿ ಅಲ್ಲ, ಆತ್ಮಶುದ್ಧಿ ಮತ್ತು ಮಾನವನ ಸೇವೆಗೆ ಎಂಬುದು ಅವರ ಸಂದೇಶ. ಸ್ವಾಮಿ ರಾಮರ ಪ್ರಮುಖ ಬೋಧನೆಗಳೆಂದರೆ ನಿನ್ನ ಮನಸ್ಸು ನಿನ್ನ ಮಿತ್ರವೂ ಆಗಬಹುದು, ಶತ್ರುವೂ ಆಗಬಹುದು. ಅವರ ಜೀವನವು ನಮಗೆ ಶಾಂತಿ, ಶಿಸ್ತು ಮತ್ತು ಆತ್ಮಜ್ಞಾನಕ್ಕೆ ದಾರಿ ತೋರಿಸುತ್ತೆ ಎಂದು ಇಡೀ ಜಗತ್ತಿಗೆ ಪಸರಿಸಿದರು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕಾಲಾನಂತರದಲ್ಲಿ ಸ್ವಾಮಿ ರಾಮರು ಹಲವಾರು ಅಂತಾರಾಷ್ಟ್ರೀಯ ಯೋಗ ಶಿಬಿರಗಳನ್ನು ಆಯೋಜಿಸಿದರು. ಪ್ರಪಂಚದಾದ್ಯಂತ ವಿವಿಧ ದೇಶಗಳಲ್ಲಿ ಆಶ್ರಮಗಳನ್ನು ಸ್ಥಾಪಿಸ್ತಾರೆ. ರಾಮರು ಯೋಗದ ಕುರಿತು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳನ್ನು ಹಲವಾರು ಭಾಷೆಗಳಿಗೆ ಕೂಡ ಅನುವಾದಿಸಲಾಗಿದೆ. ಸ್ವಾಮಿ ರಾಮರು ತಮ್ಮ ಮಾತೃಭೂಮಿ ಭಾರತ ಮತ್ತು ಅವರ ಜನ್ಮಸ್ಥಳ ಉತ್ತರಾಖಂಡವನ್ನು ಬಹಳವಾಗಿ ಪ್ರೀತಿಸ್ತಿದ್ರು. ಉತ್ತರಾಖಂಡದ ಕ್ಲಿಷ್ಟಕರ ಭೌಗೋಳಿಕ ಪರಿಸ್ಥಿತಿಗಳಿಂದಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿನ ಜನ ಬಡತನ ಮತ್ತು ಆರೋಗ್ಯ ಸೌಲಭ್ಯಗಳಿಲ್ಲದೆ ತೀವ್ರವಾಗಿ ದುಃಖಿತರಾಗಿದ್ದರು.
ಆದ್ದರಿಂದ ಡೆಹ್ರಾಡೂನ್ ಜಿಲ್ಲೆಯ ಜಾಲಿ ಗ್ರಾಂಟ್ ಗ್ರಾಮದಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸೇವಾ ಯೋಜನೆಯ ಮೂಲಕ ಬಡವರಿಗೆ ವಿಶ್ವ ದರ್ಜೆಯ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಶ್ರಮಿಸುತ್ತಾರೆ. ನಿರಂತರ ಕಠಿಣ ಯೋಗಾಭ್ಯಾಸದ ನಂತರ ಈ ದೇಹ ದಣಿದಿದೆ, ನಾನಿನ್ನೂ ಹೊರಡುವೆ ಎಂದವರೇ ನವೆಂಬರ್ 13, 1996ರಂದು ಯೋಗಾಭ್ಯಾಸದ ಮೂಲಕ ತಮ್ಮ ದೇಹವನ್ನು ತ್ಯಜಿಸುತ್ತಾರೆ. ಸ್ವಾಮಿ ರಾಮರು ಈ ನಶ್ವರ ಪ್ರಪಂಚವನ್ನು ತೊರೆದಿರಬಹುದು, ಆದರೆ ಅವರ ತ್ಯಾಗ ಹಾಗೂ ಸಮಾಜ ಸೇವೆ ಅಜರಾಮರ. ಇವಿಷ್ಟು ಶ್ರೀರಾಮರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.